ನಮಸ್ಕಾರಪ್ಪ ಎಲ್ಲರಿಗೂ. ಆಫ್ಟರ್ ಲಾಂಗ್ ಟೈಮ್ ಮಿನಿ ವ್ಲಾಗ್ ಮಾಡಾಕತ್ತೀನಿ. ನಾವು ಕಾಫಿ ಕುಡಿಯೋಕ್ಕಂತ ಹೊರಗೆ ಹೋಗಿದ್ವಿ. ಅಫ್ಕೋರ್ಸ್ ನನ್ನ ಫ್ಲಾಟ್ಮೇಟ್ ಕಾಸ್ಬಾರ್ಗೆ ಮರಾಕಿ ಇರಿಟೇಟ್ ಮಾಡತ್ತಿದ್ಲ. ಆಕಿಗೆ ಒಂದೆರಡು ಬಡ್ದು ಆಮೇಲೆ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಆಕೆ ಯಾವತ್ತೂ ಇಂಡಿಯನ್ ಟ್ರೈ ಮಾಡಿರಲಿಲ್ಲ. ಆಕಿಗೆ ಇಂಡಿಯನ್ ಫುಡ್ ಟ್ರೈ ಮಾಡಿಸ್ಬೇಕಂತ ಭಾಳ ಆಸೆ ಇತ್ತು. ಅದಕ್ಕೆ ಕರ್ಕೊಂಡು ಹೋದೆ. ಪಾನಿಪುರಿ, ಕಚೋರಿ ಮತ್ತು ಸಮೋಸ ಟ್ರೈ ಮಾಡಿಸಿದೆ. ಆಕಿಗೆ ಆ್ಯಕ್ಚುಲಿ ಭಾಳ ಇಷ್ಟ ಆಯಿತು. ಬಟ್ ಸ್ಪೈಸ್ ಲೆವೆಲ್ ಜಾಸ್ತಿ ಇತ್ತಲ್ಲ, ಅದಕ್ಕೆ ಆಕಿ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಹೇಳಿದ್ಲು. ಬಟ್ ಡೆಫಿನೆಟ್ಲಿ ನಾನು 10/10 ಕೊಡ್ತೀನಿ ಇದಕ್ಕೆ. ಇಂಡಿಯನ್ ಫುಡ್ ಇಷ್ಟು ಚಲೋ ಸಿಗೋದು ಭಾಳ ಕಮ್ಮಿ ಜರ್ಮನಿ ಒಳಗೆ. ಬಟ್ ಈ ಫುಡ್ ಮಸ್ತ್ ಇತ್ತು. ಊಟ ಮಾಡಿ ಮನೆಗೆ ಬಂದು ನಾನು ಬಾಟಲ್ಸ್ ಎಲ್ಲ ಗೋಳೆ ಮಾಡಿ ಫಾಂಟ್ ಕಲೆಕ್ಟ್ ಮಾಡೋಕೆ ಹೋಗಿದ್ದೆ. ಅಂದ್ರೆ ಬಾಟಲ್ ಈ ಮಷಿನ್ ಒಳಗೆ ಹಾಕಿದ್ರೆ ಸ್ಕ್ಯಾನ್ ಮಾಡಿ ನೀ ಎಷ್ಟು ಬಾಟಲ್ ಹಾಕಿರ್ತಿಲ್ಲ, ಒಂದು ಬಾಟಲಿಗೆ 25 ಸೆಂಟ್ಸ್ ಹಂಗೆ ರೊಕ್ಕ ಕೊಡುತ್ತೆ. ಅದೇ ಒಂದು ಪೇಪರ್ ಒಳಗೆ ಸ್ಕ್ಯಾನರ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ 15 ಇರೋ ಅಂದ್ರೆ ನನಗೆ 1,500 ರೂಪಾಯಿ ಬಂದಂಗೆ. ಸಂಜೆಗೆ ನನ್ನ ಫ್ರೆಂಡ್ಸ್ ಫೋನ್ ಮಾಡಿ ಬಾ ವಿಡಿಯೋ ಗೇಮ್ ಮಾಡಿ ಗಾರ್ಡನ್ಗೆ ಹೋಗೋಣ ಅಂತ ಹೇಳಿದ್ರೆ ನಾನು ಹೋಗಿ ಸ್ವಲ್ಪ ವಿಡಿಯೋ ಗೇಮ್ ಮಾಡಿದ್ದೆ. ನಂಗೆ ಅಷ್ಟೊಂದು ವಿಡಿಯೋ ಗೇಮ್ ಮಾಡೋಕೆ ಬರೋದಿಲ್ಲ, ಬಟ್ ಸ್ಟಿಲ್ ಕಲಾತಿದೆ. ಆಮೇಲೆ ಗಾರ್ಡನ್ಗೆ ಹೋಗಿದ್ವಿ. ಇಲ್ಲಿ ಜರ್ಮನಿ ಒಳಗೆ ಹೆಂಗೈತೆ ಅಂದ್ರೆ ಸ್ವಲ್ಪ ಮಂದಿ ರೊಕ್ಕ ಇದ್ದವರು ಪ್ರೈವೇಟ್ ಗಾರ್ಡನ್ ತೊಗೋತಾರೆ. ಅಂದ್ರೆ ದೊಡ್ಡದೊಂದು 1 ಎಕರೆ ಹೊಲ ಇತ್ತಂದ್ರೆ ಅದ್ರಾಗ ಒಂದು 4-5 ಹಿಂಗೆ ಸಣ್ಣ ಗಾರ್ಡನ್ ಮಾಡಿ ಅದನ್ನು ಮಾರ್ತಾರೆ. ಹಂಗಿಲ್ಲಿ ಜನ ನನ್ನ ಫ್ರೆಂಡ್ ಒಬ್ಬರದ್ದು ಪ್ರೈವೇಟ್ ಗಾರ್ಡನ್ ಇತ್ತು. ಅಲ್ಲಿ ಹೋಗಿ ನಾವು ಗ್ರಿಲ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಚಿಕನ್ ಸಾಸೇಜು ಮತ್ತು ಚಿಕನ್ ಬ್ರೆಸ್ಟ್ ಗ್ರಿಲ್ ಮಾಡಿ ತಿಂದ್ವಿ. ಗ್ರಿಲ್ ಮಾಡಿ ಸಂಜೆಗೆ ಆಗೋಷ್ಟಿಗೆ ನನ್ನ ಫ್ರೆಂಡ್ ಇನ್ನೊಬ್ಬ ಕ್ಯಾಂಪ್ ಫೈರ್ ಹಾಕಿದ್ದ. ಕ್ಯಾಂಪ್ ಫೈರ್ ಹಾಕಿ ಲೂಡೋ ಆಡಾತಿದ್ವಿ. ಲೂಡೋ ಆಡಿ ಸಂಜೆಗೆ ಮನೆಗೆ ಹೋಗೋಷ್ಟಿಗೆ ಭಾಳ ರಾತ್ರಿ ಆಗಿತ್ತು. ಬಟ್ ಆಬ್ವಿಯಸ್ಲಿ ಜಿಮ್ ಬಿಡ್ತಿರ್ಲಿಲ್ಲ. ಹೋಗಿ ಜಿಮ್ ಮಾಡಿ ಜಿಮ್ ಮುಗಿಸಿ ಮನೆಗೆ ಹೋಗಿ ಮಲ್ಕೊಂಡೆ. ಇನ್ನೂ ಮತ್ತೆ ವೀಡಿಯೋ ಮಾಡ್ಬೇಕತ್ತೀನಿ, ಟೈಮ್ ಸಿಗವಲ್ತು.